ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಮೈ ಡಿಯರ್ ಫ್ರೆಂಡ್ಸ್ ಅಂದರೆ ಇಲ್ಲಿ ಎಷ್ಟೋ ಜನ ಗೊತ್ತಿಲ್ಲ. ಆದರೆ ಮಿತ್ರತ್ವ ಸೂಚಿಸ್ತಾ ಮೈ ಡಿಯರ್ ಫ್ರೆಂಡ್ಸ್ ಅಂತ ಗುರುಗಳ ಭತ್ರಿಜಿ ಅವರು ಹೇಳಿದ್ರು. ಫಸ್ಟ್ ಟೈಮ್ ನಾನು ಅವರನ್ನು ಮೀಟ್ ಮಾಡಕ್ ಹೋಗಿದ ತಕ್ಷಣ ಮೈ ಡಿಯರ್ ಫ್ರೆಂಡ್ ಅಂತ ಕರೆದಿದ್ರು. ಯಾವುದು ಫ್ರೆಂಡ್ಶಿಪ್ಗೆ ಅಷ್ಟು ಬೆಲೆ, ಫ್ರೆಂಡ್ಶಿಪ್ಗೆ ಬೆಲೆ ಜಾಸ್ತಿ. ಯಾಕೆಂದ್ರೆ ಆ ಫ್ರೆಂಡ್ಶಿಪ್ ಅನ್ನೋದು ಇಲ್ಲಿ ಇರುತ್ತೆ, ಮೇಲೇನೂ ಇರುತ್ತೆ. ಪ್ರತಿಯೊಂದು ರಿಲೇಶನ್ಶಿಪ್ ಇಲ್ಲಿ ಎಂಡ್ ಆಗ್ಬಿಡುತ್ತೆ. ಹಸ್ಬೆಂಡ್ ಅಂಡ್ ವೈಫ್, ಚಿಲ್ಡ್ರನ್ ಮದರ್, ಚಿಲ್ಡ್ರನ್ ಫಾದರ್, ಅಂಕಲ್ ಆಂಟಿ, ನನ್ನ ಕುಟುಂಬ, ನನ್ನ ಕುಲ, ಮತ ಎಲ್ಲ, ಎವ್ರಿಥಿಂಗ್ ವಿಲ್ ವ್ಯಾನಿಶ್. ಯಾವುದು ನಿಮ್ ಜೊತೆ ಬರಲ್ಲ. ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ತಿರೋ ಅದು ಮಾತ್ರ ಅಲ್ಲಿ ಕಂಟಿನ್ಯೂ ಆಗುತ್ತದೆ. ಫ್ರೆಂಡ್ಶಿಪ್ ಆ ಒಂದೇ ಒಂದು ಶಿಪ್ ಕಂಟಿನ್ಯೂ ಆಗುತ್ತದೆ, ಬೇರೆ ಎಲ್ಲಾ ಶಿಪ್ಪು ಮುಳುಗೋಗುತ್ತೆ. ಪ್ರತಿಯೊಬ್ಬರನ್ನ ಇಲ್ಲಿ ಫ್ರೆಂಡ್ ಅಂತಾನೆ ಕರಿತೀವಿ ನಾವು. ಫ್ರೆಂಡ್ಶಿಪ್ ಅಲ್ಲಿ ಯಾವುದೇ ಒಂದು ಬಂಧ ಇರಲ್ಲ, ಹಾಯಾಗಿರುತ್ತೆ. ಪ್ರತಿಯೊಬ್ಬರು ಈಕ್ವಲ್. ಮೈ ಡಿಯರ್ ಫ್ರೆಂಡ್ಸ್, ಒಬ್ಬರೊಬ್ಬರು ಸಹಾಯ ಮಾಡ್ತಾರೋ. ಯಾವುದೊಂದು ಎಕ್ಸ್ಪೆಕ್ಟ್ ಮಾಡಲ್ಲ ಫ್ರೆಂಡ್ಶಿಪ್ ಅಲ್ಲಿ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬಾ ಸಫರಿಂಗ್ ಇದೆ. ಫ್ರೆಂಡ್ಶಿಪ್ ಅಲ್ಲಿ ಯಾವುದೂ ಇಲ್ಲ. ಒಬ್ಬರನ್ನೊಬ್ಬರು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ PSSM ಇಸ್ ಫುಲ್ ಆಫ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಇದ್ರೆ ಇರಬೇಕು, ಇಲ್ಲಾಂದ್ರೆ ಬಾಯ್ ಬಾಯ್ ಅಷ್ಟೇ. ಫೋರ್ಸ್ ಏನಿಲ್ಲ. ಯು ಆರ್ ಅ ಫ್ರೆಂಡ್, ಐ ಆಮ್ ಅ ಫ್ರೆಂಡ್ ಅಷ್ಟೇ. ಮೈ ಡಿಯರ್ ಮಾಸ್ಟರ್ಸ್, ಇಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ಸೇ, ಪ್ರತಿಯೊಬ್ಬರು ಗುರುಗಳೇ. ಅವರವರ ದಾರಿ ಅವರದೇ, ಅವರವರು ಸೋಲ್ ಪ್ಲಾನ್ ಅವರವ್ರದೇ, ಅವರವ್ರ ಕರ್ಮಗಳು ಅವರವ್ರದೇ. ಯಾರು ಯಾರನ್ನ ಹೀಲ್ ಮಾಡಲ್ಲ. ಪ್ರತಿಯೊಬ್ಬರಿಗೆ ಧೈರ್ಯ, ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್, ಪ್ರತಿಯೊಬ್ಬರಿಗೆ ದಾರಿ ತೋರಿಸ್ತಾರೆ. ಹೇ, ಧ್ಯಾನ ಮಾಡಿ, ಪುಸ್ತಕ ಓದಿ, ಕ್ಲಾಸಸ್ ಕೇಳೋಕೆ ಶುರು ಮಾಡಿ, ಶಾಕಾಹಾರಿಯಾಗಿರಿ, ಸ್ಕೂಲ್ಗಳಿದೆಯಾ ಹೋಗಿ ಕ್ಲಾಸ್ ಮಾಡಿ ಅಷ್ಟೇ. ನನ್ನ ಕೈಯನ್ನ ಇಟ್ಕೊಂಡು ಕರ್ಕೊಂಡು ಹೋಗಿ ಅಂದ್ರೆ ನನ್ನ ಪಾತ್ರ ನನಗಿದೆ, ನನ್ನ ಜವಾಬ್ದಾರಿ ನಮ್ಗಿದೆ. ಯಾರ ಕೈಯನ್ನು ಇಟ್ಕೊಂಡು ಹೋಗಲ್ಲ. PSSM ಅಲ್ಲಿ ಆ ಕಲ್ಚರೇ ಇಲ್ಲ. ಬೇರೆಯೊಬ್ಬರು ನಿಮಗೆ ಎನರ್ಜಿ ಕೊಡೋ ಅವಕಾಶ ನೀವು ಕೊಡಬಾರದು, ಅವಶ್ಯಕತೆನೇ ಇಲ್ಲ. ಸಾಧನೆ ಮಾಡಿ ನಿಮ್ಮ ಎನರ್ಜಿ ನೀವು ತಗೋಬೇಕು, ಅವಾಗ ಕರ್ಮ ಬರಲ್ಲ. ಇಲ್ಲಾಂದ್ರೆ ಅವರು ನಿಮ್ಮ ಇಬ್ಬರಿಗೆ ಕರ್ಮನೇ. ನಾನು ಹೀಲ್ ಮಾಡ್ತೀನಿ ಯಾರಂತ ಬಂದ್ರೆ ದಯವಿಟ್ಟು ನಮಸ್ಕಾರ ಮಾಡ್ಬಿಡಿ, ನನಗೆ ಬೇಡ, ನಾನು ಸಾಧನೆ ಮಾಡ್ಕೊಳ್ತೀನಿ ಅಂತ. ಯಾಕಂದ್ರೆ ಹೀಲಿಂಗ್ ಅನ್ನೋದು ತುಂಬಾ ಈಸಿ ಅಲ್ವಾ. ಏನು ಮಾಡ ಬೇಡ, ಸೋಂಬೇರಿಯಾಗಿ ಕೂತ್ಕೋಬಹುದು. ಅವ್ರ ಎನರ್ಜಿ ಕೊಡ್ತಾರೆ, ಹೀಲ್ ಆಗ್ಬಿಡುತ್ತೆ ಅಷ್ಟೇ ಅಲ್ವಾ. ಆಗಲ್ಲ, ಮತ್ತೆ ಆ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ರೂಟ್ ಕಾಸ್ ಸಾಲ್ವ್ ಆಗಿಲ್ಲ. ನೋ ಹೀಲಿಂಗ್. ಯು ಆರ್ ಎ ಮಾಸ್ಟರ್, ಐ ಆಮ್ ಎ ಮಾಸ್ಟರ್. ಮಾಸ್ಟ್ರಿಯಲ್ಲಿ ಡಿಫರೆನ್ಸ್ ಇದೆ. ತುಂಬಾ ಜನ ಬರ್ತಾರೆ, ಸರ್ ನಿನ್ ಕಾಲ್ ಮುಟ್ತೀನಿ ಅಂತ. ಓಕೆ, ನೋ ಪ್ರಾಬ್ಲಮ್, ನಾನು ನಿಮ್ಮ ಕಾಲನ್ನು ಮುಟ್ತೀನಿ ಅಂತ ಹೇಳಿ. ಯು ಕ್ಯಾನ್ ಟಚ್ ಮೈ ಲೆಗ್, ಐ ವಿಲ್ ಆಲ್ಸೋ ಟಚ್ ಯು. ಯಾಕೆ ಈಕ್ವಲ್ ಇಲ್ಲಿ. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಹತ್ರ ಹೋಗಿ ನಿನ್ ಕಾಲಿಗೆ ಆಶೀರ್ವಾದ ಮಾಡ್ತೀನಿ ಅಂದ್ರೆ ಚೆನ್ನಾಗಿರುತ್ತಾ? ನೋ ಫಾಲಿಂಗ್ ಆನ್ ದ ಲೆಗ್ಸ್. ಇವಾಗ ಅವರು ಧ್ಯಾನ ಶುರು ಮಾಡಿದ್ರು, ಒಬ್ಬರು 10 ವರ್ಷದಿಂದ ಮಾಡ್ತಾ ಇದ್ರು. ಇವರು ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಹಿಂದಿನ ಜನ್ಮದಲ್ಲಿ ಅವ್ರು ಎಲ್ಲಿ ಬಿಟ್ರೋ ಯಾರಿಗ್ ಗೊತ್ತು. ಒಬ್ಬರು 10 ವರ್ಷದಿಂದ ಧ್ಯಾನ ಮಾಡ್ತಾರೆ, ಒಬ್ಬರು 100 ವರ್ಷ ಧ್ಯಾನ ಮಾಡಿ ಇಲ್ಲಿ ಬರ್ತಾರೆ. ಫಸ್ಟ್ ಡೇನೆ ಅವರು ಸೀನಿಯರ್ ಅಲ್ವಾ. ಸೊ ವರ್ಷಗಳನ್ನ ನೋಡಿ ಸೀನಿಯರ್ ಜೂನಿಯರ್ ಅಂತ ಕರಿಬಾರ್ದು. ಸೋಲ್ ಲೆವೆಲ್ ಅನ್ನ ನೋಡಿ. ಪ್ರತಿಯೊಬ್ಬರು ದೇವರೇ, ಮೈ ಡಿಯರ್ ಗಾಡ್ಸ್. ನನಗೆ ಸಹಾಯ ಬೇಕು ಅಂತೆ ಯಾ ಕೃಷ್ಣ ಬರಲ್ಲ, ಯಾ ರಾಮ ಬಂದು ನಿಮ್ಗೆ ಸಹಾಯ ಮಾಡಲ್ಲ. ಜ್ಞಾನ ಬೇಕಂದ್ರೆ ಕೊಡ್ತಾರೆ, ದಾರಿ ತೋರ್ಸ್ಬೇಕಂದ್ರೆ ತೋರಿಸ್ತಾರೆ. ಸಹಾಯ ಕೇಳಿದ್ರೆ ಯಾರು ಬರಲ್ಲ. ಧ್ಯಾನದಲ್ಲಿ ಕೂತ್ಕೊಂಡು ಅವ್ರನ್ನ ಕರಿತಾ ಇರ್ತಾರೋ, ತುಂಬಾ ನಗು ಬರುತ್ತೆ ನನಗೆ ತಳೆ ಇದೆ. ನಾನು ನೋಡ್ತಾ ಇರ್ತೀನಿ, ಯಾರು ಬರಲ್ಲ. ಬಂದ್ರೆ ಅವ್ರು ಎಗ್ರಿಗಾರ್ಸ್ ಅಂದ್ರೆ ಇಲ್ಯೂಷನರಿ ಇಮ್ಯಾಜಿನರಿ ಗಾಡ್ಸ್ ಫ್ರಮ್ ದ ಲೋಯರ್ ಆಸ್ಟ್ರಲ್ ವರ್ಲ್ಡ್ಸ್. ಒಬ್ಬ ಮಾಸ್ಟರ್ ಸ್ಪೀಚ್ ಕೊಡಬೇಕು ಅಂದ್ರೆ 5 ನಿಮಿಷ ಇವ್ರಿಗೂ ಧನ್ಯವಾದ, ಅವ್ರಿಗೂ ಧನ್ಯವಾದ, ಅವ್ರಿಗೂ ಧನ್ಯವಾದ, ಇವ್ರಿಗೂ ಧನ್ಯವಾದ. ಇದು ಏನ್ ಕಲ್ಚರ್ ನಾನು ಕೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ನೀವು ಧನ್ಯವಾದ ಹೇಳ್ತಾ ಕೂತ್ಕೊಳ್ತೀರಿ? ಆ ಧನ್ಯವಾದ ನೀವು ಹೇಳಿದ ತಕ್ಷಣ ಅವ್ರಿಗೆ ಸೇರುತ್ತದ? ಒಳಗೆ ಇರಬೇಕು, ಮಾತುಗಳಲ್ಲ. ಪತ್ರಿಜಿಗೆ ಧನ್ಯವಾದ, ಪತ್ರಿ ಮೇಡಮ್ಗೆ ಧನ್ಯವಾದ, ಆಸ್ಟ್ರಲ್ ಮಾಸ್ಟರ್ಸ್ಗೆ ಧನ್ಯವಾದ, ಕಾಜಲ್ ಮಾಸ್ಟರ್ಸ್ಗೆ ಧನ್ಯವಾದ, ಏಂಜಲ್ಸ್ಗೆ ಧನ್ಯವಾದ. ಯಾರಿಗೂ ಬೇಕು ನಿಮ್ಮ ಧನ್ಯವಾದಗಳು? ಒಂದು ಸತ್ಯ ನಿಮ್ಗೆ ಗೊತ್ತಾದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ, ಅದು ಅವ್ರಿಗೆ ನಾವು ನಿಜವಾದ ಧನ್ಯವಾದ. 5 ನಿಮಿಷ ಇದೇ ಇಂಟ್ರಡಕ್ಷನ್ ಸ್ಪೀಚ್ ಆಯ್ತು, ಸಿನಿಮಾ ಟ್ರೈಲರ್. ಹಿಂದೆ ವಿಡಿಯೋಸ್ ಎಲ್ಲ ನೋಡಿ, ಪತ್ರಿಜಿ ಅವ್ರ ವಿಡಿಯೋ ಎಲ್ಲಾದ ಅವರು ಇವ್ರಿಗೆ ಧನ್ಯವಾದ, ಅವ್ರಿಗೆ ಧನ್ಯವಾದ ಹೇಳಿದ್ರ? ಸಂಕಲ್ಪಗಳ ಬಗ್ಗೆ ಹೇಳಿದ್ರ? ಒಬ್ಬ ಮಾಸ್ಟರ್ ಆಗಿ ಜೀವಿಸ್ಬೇಕು. ಸತ್ಯ ಅನ್ನೋದನ್ನ ಹೇಳಿ. 5 ನಿಮಿಷ ಹೇಳ್ತಿರೋ, 10 ನಿಮಿಷ ಹೇಳ್ತಿರೋ, 10 ಗಂಟೆ ಹೇಳ್ತಿರೋ, ಸತ್ಯವನ್ನ ಹೇಳಿ, ಅನುಭವಗಳನ್ನ ಹೇಳಿ, ಬೇರೊಬ್ಬರಿಗೆ ಇನ್ಸ್ಪಿರೇಷನ್ ಮಾಡಿ. ಒಂದು ಕಲ್ಟ್ ಕ್ರಿಯೇಟ್ ಮಾಡಬೇಡಿ. ವಿಶ್ವಾಸ ಒಳಗೆ ಇರಬೇಕು, ಧನ್ಯವಾದಗಳು ಒಳಗೆ ಇರಬೇಕು, ಹೊರಗೆ ಡಿಸ್ಪ್ಲೇ ಮಾಡಬೇಡಿ. ಅದು ಯಾರಿಗೂ ಬೇಡ. ಪ್ರತಿಯೊಬ್ಬರಿಗೆ ಸತ್ಯ ಬೇಕು, ಟ್ರೂತ್. ದಾರಿ ತೋರಿಸಿ.
ನಾನು ನಿಮ್ಮ ಯಾರಿಗೂ ಹೆಲ್ಪ್ ಮಾಡಕ್ ಆಗಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾವ ಮಾಸ್ಟರ್ ಯಾರಿಗೂ ಹೆಲ್ಪ್ ಮಾಡಕ್ ಆಗಲ್ಲ. ಇನ್ಸ್ಪೈರ್ ಮಾಡ್ತೀವಿ, ದಾರಿ ತೋರಿಸ್ತೀವಿ. ನಿಮ್ಮ ಪಾತ್ ನೀವೇ ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮ ಕರ್ಮ ನೀವೇ ಕ್ಲಿಯರ್ ಮಾಡ್ಕೋಬೇಕು. ನೀವು 100 ಸೆಷನ್ಸ್ ಅಟೆಂಡ್ ಮಾಡ್ತಿರೋ, 200 ಸೆಷನ್ ಅಟೆಂಡ್ ಮಾಡ್ತಿರೋ ಎಲ್ಲ ನಿಮ್ಮ ಸಾಧನೆ ನೀವು ಮಾಡಿದ್ರೆ ಮಾತ್ರ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತದೆ. ಸಾಧನೆ ಮಾಡಿಲ್ಲ ಅಂದ್ರೆ ಯಾವುದು ಬರಲ್ಲ. ಡೋಂಟ್ ಸರ್ಚ್ ಫಾರ್ ಶಾರ್ಟ್ ಕಟ್ಸ್. ಈ 20 ವರ್ಷದಲ್ಲಿ ನಾನು ಯಾವ ಮಾಸ್ಟರ್ಲಿ ಹೋಗಿ ನನಗೆ ಎನರ್ಜಿ ಕೊಡಿ, ನನಗೆ ಹೀಲಿಂಗ್ ಮಾಡಿ, ದಾರಿ ತೋರಿಸಿ ಅಂತ ನಾನು ಕೇಳಿಲ್ಲ. ಐ ಆಮ್ ನಾಟ್ ಅ ಬೆಗ್ಗರ್, ಐ ಆಮ್ ಅ ಮಾಸ್ಟರ್. ಒಬ್ಬ ಮಾಸ್ಟರ್ ಹತ್ರ ಹೋಗಿದೆ, ಧ್ಯಾನ ಮಾಡಿ, ಜ್ಞಾನವನ್ನ ತಗೊಳ್ಳಿ ಅಷ್ಟೇ. ಮೊನ್ನೆ ಒಬ್ರು ಬಂದ್ರು, ಸರಿಯಾಗಿ ಸಮಯ ಕೊಡ್ತೀನಿ ಅಂತ ಹೋಗಿ ಕುತ್ಕೊಂಡಿದ್ರೆ ಅವರು ನಾನ್ ವೆಜಿಟೇರಿಯನ್, ಧ್ಯಾನನೂ ಮಾಡಲ್ಲ, ಬಟ್ ಅವ್ರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕು. ಸಾಧನೆ ಮಾಡ್ತಾ ಇದ್ದೀರಾ? ಆಗ್ತಾ ಇಲ್ಲ. ನಾನ್ ವೆಜ್ಜು ಆ ಫ್ಯಾಮಿಲಿಯಲ್ಲಿ ಆಗಲ್ಲ. ನಾನು ಹೇಳಿದ್ನಿ, ಒಂದು ಧ್ಯಾನವನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಮಾಂಸವನ್ನ ಬಿಟ್ಬಿಡಿ, ನನ್ನನ್ನು ಬಿಡಿ ಫಸ್ಟ್ ಅಂತ. ಸಾಧನೆ ಮಾಡಲ್ಲ ಅಂದ್ರೆ ಯಾವುದೋ ಒಂದು ಪರ್ಮನೆಂಟ್ ಆಗಿ ನಿಮಗೆ ಸಿಗಲ್ಲ. ಸುಮ್ನೆ ಟೆಂಪರರಿ ಆಗಿ ಇಲ್ಲಿ ಅಲ್ಲಿ ಹೋಗ್ತಾ ಇರ್ತಾರೆ. ಕೆಲವೊಬ್ಬರು ಎಲ್ಲಾ ಸೆಷನ್ಸ್ ಹೋಗ್ತಾ ಇರ್ತಾರೆ. ಏನ್ ಸಿಗುತ್ತೆ ನಿಮಗೆ? ಆ ಸಮಯ ಮನೆಯಲ್ಲಿ ಕುತ್ಕೊಂಡು ಸಾಧನೆ ಮಾಡಿ, ಹೊಸೊಬ್ಬರಿಗೆ ಧ್ಯಾನ ಹೇಳ್ಕೊಡಿ. ಸುಮ್ನೆ ಎಲ್ಲಾರು ಸೆಷನ್ಸ್ ಹೋಗಿ ಕುತ್ಕೊಂಡು ಏನ್ ಬರುತ್ತೆ ನಿಮ್ಗೆ? 20-30 ಸೆಷನ್ಸ್ ತಿಂಗಳಿಗೆ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ಏನ್ ಮಾಡ್ತಾರೆ? ಸುಮ್ನೆ ಓಡಾಡ್ತಾ ಸಮಯನ ವೃಧಾ ಮಾಡಬೇಡಿ. ನಾನು ನನ್ನ ಗುರುಗಳನ್ನ ಕೇಳಿದ್ದೀನಿ, 2010 ಕೇಳಿದ್ದೀನಿ. ಎಲ್ಲಾ ಕಡೆನೂ ಹೋಗ್ಬೇಕಂದ್ರೆ ಯಾವ್ದು ಬೇಡ, ಇಂಪಾರ್ಟೆಂಟ್ 1-2 ಅದು ಸಾಕು ಅಂತ. ಇಲ್ಲೇ ಬರಬೇಕು, ಅಯ್ಯಪ್ಪ ಮುಖ ನೋಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. 1000 ಮಾಸ್ಟರ್ಸ್ ಇದಾರೆ, ಎಲ್ಲಿ ಬೇಕಂದ್ರೂ ಹೋಗಿ. ನಿಮಗೆ ಒಳಗಿಂದ ಇಷ್ಟ ಯಾರೋ ಅವ್ರ ಹತ್ರ ಹೋಗಿ ಸಾಕು. 1-2-3 ಸಾಕು. ಟೂ ಮಚ್ ಇಸ್ ಟೂ ಬ್ಯಾಡ್ ಮಾಸ್ಟರ್. ಮತ್ತೆ ಎಲ್ಲ ತಲೆಯಲ್ಲಿ ಹಾಕ್ಬಿಟ್ಟು ಕನ್ಫ್ಯೂಷನ್ಸೇ ಬರುತ್ತದೆ. ಧ್ಯಾನ ಆದ್ಮೇಲೆ ಈ ರಬ್ಬಿಂಗ್ ಏನೋ ಗೊತ್ತಾಗ್ತಾ ಇಲ್ಲ, ಏನ್ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ, ಪರ. ಈಗ ಧ್ಯಾನ ಸ್ಥಿತಿಯಿಂದ ಹೊರಗೆ ಬರೋದು ಒಂದು ಫ್ಲವರ್ ಓಪನಿಂಗ್ ತರ. ಆ ಸಮಯದಲ್ಲಿ ಇದು ಏನಿದೆ, ಯಾರಿಗೆ ಹೇಳ್ಕೊಟ್ರಿದೆಲ್ಲ? ಸಾಕ ಅಂದ್ರೆ ಎಷ್ಟೋ ಜನಕ್ಕೆ ಡಿಸ್ಟರ್ಬ್ ಆಗುತ್ತದೆ. 2 ಕೈಯಲ್ಲಿ ಎನರ್ಜಿ ಇರುತ್ತದೆ, ಅದಕ್ಕೆ ಕಣ್ಮೇಲೆ ಇಟ್ಕೊಳ್ಳಿ ಅಷ್ಟೇ. ಇದು ಏನಿದು? ಎಲ್ಲಿಂದ ಇದೆಲ್ಲ ಬರ್ತಾ ಇದೆ ನನ್ಗೆ ಗೊತ್ತಾಗ್ತಾ ಇಲ್ಲ. 20 ವರ್ಷ ನಾನು ಎಲ್ಲಿ ನೋಡಿಲ್ಲ. ಯಾವ ಸೀನಿಯರ್ ಮೋಸ್ಟ್ ಮಾಸ್ಟರ್ಸ್ ಹತ್ರ ಹೋಗಿ ಇದೆಲ್ಲ ಇಲ್ಲ. ಒಂದು ಯಾವುದೋ ಪುಸ್ತಕದಿಂದ ಏನೇನೋ ಸ್ಪೆಷಾಲಿಟಿ ತೋರಿಸ್ಬೇಕು ಅಂತ ಏನೇನೋ ಮಾಡ್ತಾ, ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸಿಂಪಲ್ ಆಗಿರ್ಬೇಕು. ತುಂಬಾ ಕಾಂಪ್ಲಿಕೇಶನ್ ದಯವಿಟ್ಟು ಆಡ್ ಮಾಡಬೇಡಿ. ಜನ ಆಲ್ರೆಡಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಜನ ಆಲ್ರೆಡಿ ಕಾಂಪ್ಲಿಕೇಟೆಡ್ ಆಗಿದ್ದಾರೆ. ಒಂದು ಆಡ್ ಮಾಡ್ತಾ ಹೋಗ್ಬೇಡಿ. ಯಾರಿಗೂ ಒಬ್ರು ಹುಷಾರಿಲ್ಲ, ಒಂದು ಗ್ರೂಪ್ ಎಲ್ಲ ಕುತ್ಕೊಂಡು ಅವ್ರಿಗೆ ವಾಸಿ ಆಗ್ಬೇಕು ಅಂತ ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಯಾವ ಕಲ್ಚರ್? ಇದು PSSM ಅಲ್ಲ. ಮತ್ತೆ ಆ ಮಾಸ್ಟರ್ ಬಂದು ನನ್ನ ಹತ್ರ ಹೇಳ್ತಾ ಇದ್ದಾರೆ, ಸರ್ ಅವರು ಹೇಳಿದ್ರು ನನ್ಗೋಸ್ಕರ ಧ್ಯಾನ ಮಾಡಿದೆ ಅಂತ, ಬಟ್ ನನ್ಗೆ ಗೊತ್ತು ಅವ್ರು ಮಾಡಿಲ್ಲ ಅಂತ. ನಾನು ಕೇಳ್ತಾ ಕೂತ್ಕೊಂಡಿದ್ದೀನಿ, ದಿಸ್ ಇಸ್ ಟೂ ಮಚ್. ಸರ್ಚ್ ಫಾರ್ ಅ ರಿಯಲ್ ಮಾಸ್ಟರ್. ಇಲ್ಲ ಅಂದ್ರೆ ಯಾರು ಇಷ್ಟ ಇಲ್ಲ ಅಂದ್ರೆ ಯಾರು ಬೇಡ, ನಿಮ್ ಹಾಯಾಗಿ ನೀವು ಧ್ಯಾನ ಮಾಡಿ, ನೀವು ಎಲ್ಲರಿಗೂ ಧ್ಯಾನ ಹೇಳ್ತಾ ಹೋಗಿ ಅಷ್ಟೇ. ಸಿಂಪ್ಲಿಸಿಟಿಯಲ್ಲಿ ಟ್ರೂತ್ ಇದೆ. ಸಿಂಪಲ್ ಆಗಿ ಜೀವಿಸ್ಬೇಕು. ಒಂದು ಸೆಷನ್ಗೆ ನಾನು ಹೋಗಿದ್ದೀನಿ, ಅಲ್ಲಿ ಏನು ಬಂದಿಲ್ಲ. ನಾನು ಹೇಳಿದ್ ನನ್ಗೆ ಏನು ಬರ್ತಾ ಇಲ್ಲ, ಧ್ಯಾನ ಮಾಡೋಣ ಸಾಕು ಅಂತ. ಎಷ್ಟೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಅಷ್ಟೇ. ಕಾಂಪ್ಲಿಕೇಟ್ ಮಾಡಬೇಡಿ. ಸ್ಪಿರಿಚುವಾಲಿಟಿ ಸಿಂಪ್ಲಿಸಿಟಿ, ಸಿಂಪಲ್ ಲಿವಿಂಗ್, ಸಿಂಪಲ್ ಥಿಂಕಿಂಗ್, ಸಿಂಪಲ್ ಟಾಕಿಂಗ್. ಎಲ್ಲಾ ಮಾಸ್ಟರ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಾನು ಹೇಳಿಲ್ಲ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಕಾಂಪ್ಲಿಕೇಟ್ ಮಾಡಬೇಡಿ, ಸಿಂಪಲ್ ಆಗಿರಿ. ಜನಕ್ಕೆ ಸಿಂಪ್ಲಿಸಿಟಿ ಸಾಕು. ನೀವೆಲ್ಲರೂ ಮಾಸ್ಟರ್ಸ್ ಆಗ್ತಾ ಇದ್ರಿ, ಸಿಂಪಲ್ ಆಗಿ ಇರಿ. ಸಿಂಪ್ಲಿಸಿಟಿ ಸಾಕು, ಕಾಂಪ್ಲೆಕ್ಸ್ ಮಾಡಬೇಡಿ, ಏನೇನೋ ಆಡ್ ಮಾಡಬೇಡಿ ದಯವಿಟ್ಟು. ಮಸಾಲ ಬೇಡ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಸರ್ ಪತ್ರಿಜಿ ಅವ್ರು ಏನ್ ಹೇಳಿದ್ರು ನೀವು ಅಷ್ಟೇ ಹೇಳ್ತಾ ಇದ್ದೀರಿ ಸರ್, ಸಿಂಪಲ್ ಆಗಿದೆ ಅಂದ್ರೆ. ಎಲ್ಲರೂ ಅದೇನು ಹೇಳ್ತಾ ಇದ್ದಂತೆ. ಇಲ್ಲ ಸರ್, ತುಂಬಾ ಆಡ್ ಮಾಡ್ತಾ ಇದ್ದಾರೆ. ಯಾಕೆ? ಏನ್ ಬೇಕು ನಿಮಗೆ? ಅದೆಲ್ಲ ಆಡ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ? ಒಬ್ರು ಮನೆಯಲ್ಲಿ ಥೆಫ್ಟ್ ಆಗಿದೆ, ಅವ್ರು ನನಗೆ ಫೋನ್ ಮಾಡಿ ಥೀಫ್ಸ್ ಎಲ್ಲಿದ್ದಾರೋ ತೋರಿಸಿ ನನಗೆ ಹೇಳಿ ಸರ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಹ್ಯಾಪನಿಂಗ್? ಥರ್ಡ್ ಐ ಇದೆ ಅದಕ್ಕ. ಒಬ್ರು ಹೇಳ್ತಾ ಇದ್ದಾರೆ, ನನ್ನ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿಲ್ಲ ಅಂದ್ರೆ ನಿಮ್ ಥರ್ಡ್ ಐ ಇರೋದು ಉಪಯೋಗ ಇಲ್ಲ ಅಂತ ಕೇಳ್ತಾರೆ. ಆದ್ರೂ ನಾನು ರಿಯಾಕ್ಟ್ ಆಗಲ್ಲ. ಇಟ್ಸ್ ಓಕೆ. ಅವ್ರ ಮೂರ್ಖತ್ವ, ಅವ್ರ ಅಜ್ಞಾನದಿಂದ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಕೇಳ್ತಾ ಇರ್ತೀರ ಅಷ್ಟೇ. ಯಾರ ಬಗ್ಗೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಅವ್ರ ಜೊತೆ ಹೋಗಿ ಕುತ್ಕೊಂಡು ಮಾತಾಡ್ಬೇಕು, ಇಫ್ ಯು ಹ್ಯಾವ್ ಗಟ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.